ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ರಾಯರ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಮುಂದುವರ್ಸೋಣ. ನಾವು ರಾಯರ ಮುಂದೆ ನಿಂತಾಗ, ಭಕ್ತಿಯಿಂದ ನಿಂತಾಗ ಕಣ್ಣಲ್ಲಿ ನೀರು ಬರುತ್ತೆ, ಸಹಜ ಅಲ್ವಾ? ನನಗೂ ಕೂಡ ಸ್ಟಾರ್ಟಿಂಗು ಯಾಕೆ ನನಗೆ ಹಿಂಗಾಗುತ್ತೆ ಅನ್ನೋ ಒಂದು ಡೌಟು ಇತ್ತು. ಹೋಗಿ ನಿಂತ್ಕೊಂಡ್ರೆ ಸಾಕು, ಅವ್ರ ಹತ್ರ ಏನಾದರೂ ಕೇಳ್ತಾ ಇದ್ದೀನಿ ಅಂದರೆ ಸಾಕು, ಕಣ್ಣಲ್ಲಿ ನೀರು ತನ್ನಿಂದ ತಾನೇ ಹರಿದೋಗ್ತಾ ಇತ್ತು. ನನಗೆ ಗೊತ್ತಾಗ್ತಾ ಇರಲಿಲ್ಲ ನೀರು ಬರ್ತಾ ಇದೆ ಕಣ್ಣಲ್ಲಿ ಅಂತ. ಈ ಥರ ಯಾರ್ಯಾರೆಲ್ಲ ರಾಯರ ಭಕ್ತರಿದ್ದೀರೋ ತುಂಬ ಜನಕ್ಕೆ ಅನುಭವ ಆಗಿರುತ್ತೆ. ಯಾಕೆ ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಲಿ ನಾವು ನಿಂತಾಗ ಕಣ್ಣಲ್ಲಿ ನೀರು ಯಾಕೆ ಬರುತ್ತೆ ಅಂತ ಅಂದರೆ, ನಮ್ಮಲ್ಲಿರ್ತಕ್ಕಂಥ ನಂಬಿಕೆ, ಭಕ್ತಿ ಮತ್ತು ಅದೊಂದು ದೈವಿಕವಾದ ಅನುಭವ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಶರಣಾಗತಿ ಬಗ್ಗೆ. ರಾಯರಿಗೆ ನಾವು ಯಾವ ರೀತಿ ಶರಣಾಗತಿಯನ್ನು ಹೊಂದಬೇಕು ಅಂತ ಹೇಳಿ. ಆ ರೀತಿ ನಾವು ಶರಣಾಗತಿಯನ್ನು ಹೊಂದಿದಾಗ ಮಾತ್ರ ನಮ್ಮ ಕಣ್ಣಲ್ಲಿ ನೀರು ಬರೋ ಅಂಥದ್ದು. ಎಲ್ಲರಿಗೂ ಬರಲ್ಲ. ನಾವು ಸುಮ್ಮನೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಆ ಕಡೆ ಕೆನ್ನೆಗೂ ಈ ಕಡೆ ಕೆನ್ನೆಗೂ ನಮಸ್ಕಾರ ಮಾಡ್ಕೊಂಡು ಕೈಯಲ್ಲಿ ಅಂತ ಬಂದರೆ ಅದು ಕಣ್ಣಲ್ಲಿ ನೀರು ಬರಲ್ಲ, ಅದು ಭಕ್ತಿ ಅಂತಲೂ ಅನ್ನಿಸ್ಕೊಳಲ್ಲ. ನಾವು ಕಂಪ್ಲೀಟಾಗಿ ಶರಣಾಗತಿ ಹೊಂದಿರ್ತೀವಿ ನೋಡಿ, ಆವಾಗ ಮಾತ್ರ ನಮಗೆ ರಾಯರ ಮುಂದೆ ನಿಂತಾಗ ನಮ್ಮ ಕಷ್ಟಗಳನ್ನ ಅವ್ರ ಹತ್ರ ಹೇಳ್ತಾ ಇದ್ದೀವಿ ಅಂದಾಗ ಕಣ್ಣಲ್ಲಿ ನೀರು ತಾನಾಗೆ ಹರಿದೋಗ್ತಾ ಇರುತ್ತೆ. ರಾಯರು ಈ ಕಲಿಯುಗಕ್ಕೆ ಕಲ್ಪವೃಕ್ಷ ಮತ್ತು ಕಾಮಧೇನು ಅಂತ ಎಲ್ಲರಿಗೂ ಗೊತ್ತು. ಅಂಥ ಒಂದು ಗುರುಗಳ ಮುಂದೆ ನಿಂತಾಗ ನಮ್ಮ ಅಹಂಕಾರ ಎಲ್ಲ ಕರಗಿ ಅವರಿಗೆ ನಾವು ಸಂಪೂರ್ಣವಾಗಿ ಶರಣಾಗಿರ್ತೀವಿ ನೋಡಿ. ಆ ಭಾವನಾತ್ಮಕ ಒಂದು ಸಮರ್ಪಣಾ ಮನೋಭಾವ ಇರುತ್ತಲ್ಲ, ಅದು ಕಣ್ಣೀರಿನ ರೂಪದಲ್ಲಿ ಆಚೆ ಬರುತ್ತೆ. ಈ ರೀತಿ ಕಣ್ಣೀರು ಆಚೆ ಬಂದಾಗ ಏನಾಗುತ್ತೆ ಗೊತ್ತಾ, ನಮ್ಮಲ್ಲಿ ಒಳಗಡೆ ಏನೋ ಒಂದು ನೋವು ಕಾಣ್ತಾ ಇರುತ್ತೆ, ಯಾವಾಗಲೂ ಕಾಡುತ್ತೆ, ಅಪ್ಪ ಅದರಿಂದ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಅಂಥ ಒಂದು ನೋವು ಆಚೆ ಹೋಗುತ್ತೆ. ನಮ್ಮ ಹೊರೆ ಏನಿರುತ್ತೆ ಅದನ್ನು ಒಂಥರ ಬುತ್ತಿ ಇಳಿಸ್ದಂಗೆ ಕೆಳಗಡೆ ಕಂಪ್ಲೀಟಾಗಿ ನಮ್ಮ ಮನಸ್ಸು ಹಗುರ ಆಗಿ ಹೋಗ್ಬಿಡುತ್ತೆ. ಇದರಿಂದ ನಮಗೇನಾಗುತ್ತೆ, ಆ ಒಂದು ದೈವಿಕ ಸ್ಪರ್ಶ ಏನಿದೆ ಅದಾಗುತ್ತೆ. ಯಾಕೆ ಅಂತ ಅಂದರೆ, ನಾವು ರಾಯರ ಮಠಕ್ಕೆ ಹೋದಾಗ ಅಲ್ಲಿ ಒಂದು ಧನಾತ್ಮಕ ಶಕ್ತಿ ಇರುತ್ತೆ. ಅಂದರೆ ಪಾಸಿಟಿವ್ ಎನರ್ಜಿ ಅಂತ ನಾವೇನು ಕರಿತೀವಿ, ಆ ಎನರ್ಜಿ ರಾಯರ ಮಠದಲ್ಲಿ ನಮಗೆ ಸಿಗುತ್ತೆ. ಯಾಕೆ ಅಂತ ಅಂದರೆ, ರಾಯರದು ಹಾರ ಏನಿದೆ ಅದು ಆ ಆವರಣದಲ್ಲಿ ಕಂಪ್ಲೀಟಾಗಿ ಫುಲ್ಲು ಎಷ್ಟು ಜನ ಬರ್ತಾರೆ ಅಷ್ಟು ಜನನೂ ಆವರಿಸ್ಕೊಂಡಿರುತ್ತೆ. ಅವ್ರ ಹಾರದೊಳಗಡೆ ನಾವು ನಿಂತಿದ್ದೀವಿ ಅಂತ ಅಂದರೆ ನಾವು ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಎಷ್ಟು ನಮಗೆ ಒಂದು ದೈವಿಕ ಶಕ್ತಿ ನಮಗೆ ಸಿಗುತ್ತೆ ಅನ್ನೋದು ಅದು ಅನುಭವಿಸಿದವ್ರಿಗೆ ಗೊತ್ತು ಮಾತ್ರ. ಈಗ ರಾಮರಾಜ್ಯ ಅಂತೇಳಿ ನಾವು ಏನು ಕರಿತಾ ಇದ್ವಿ, ರಾಮ ಎಲ್ಲಿರ್ತಿದ್ರೋ ಅಲ್ಲಿ ಅದೆಷ್ಟೋ ಕಿಲೋಮೀಟ್ರ್ ದೂರಕ್ಕೆ ಅವ್ರ ಹಾರ ಹರಡ್ಕೊಂಡಿತ್ತಂತೆ. ಆ ಹಾರದೊಳಗಡೆ ಯಾರ್ಯಾರು ಇರ್ತಾಯಿದ್ರು ಅವರೆಲ್ಲ ಅಷ್ಟು ಶಾಂತಿ, ನೆಮ್ಮದಿ, ಸುಭಿಕ್ಷೆಯಿಂದ ಇರ್ತಾಯಿದ್ರಂತೆ. ಆ ರೀತಿ ಒಂದು ಹಾರ ನಮ್ಮ ರಾಯರಿಗೂ ಕೂಡ ಇರುತ್ತೆ. ಹಾಗಾಗಿ ನಾವು ಅಲ್ಲಿ ಹೋದಾಗ ಒಂದು ಕಣ್ಣಲ್ಲಿ ನೀರು ಬರೋ ಅಂಥದ್ದಾಗಿರ್ಬೋದು, ನಮ್ಮ ನೋವು ಕಡಿಮೆ ಆಗಿರ್ತಕ್ಕಂಥದ್ದಾಗಿರ್ಬೋದು, ಈ ರೀತಿ ಒಂದು ಅನುಭವಗಳು ನಮ್ಗೆ ಆಗುತ್ತೆ. ಯಾವಾಗಲಾದರೂ ನಿಮಗೆ ಮನಸ್ಸಿಗೆ ನೋವಾಗಿರುತ್ತೆ ಅಂತ ಅಂದ್ಕೊಳ್ಳಿ, ಯಾರ ಹತ್ರನಾದರೂ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡಿ ಗೊತ್ತಾ, ಇಮಿಡಿಯೇಟಾಗಿ ನೀವು ರಾಯರ್ ಫೋಟೋ ಮೊಬೈಲಲ್ಲಿ ಇಟ್ಕೊಂಡಿರ್ತೀರಲ್ವ, ನೀವು ಎಲ್ಲೇ ಇರಲಿ ಆ ಮೊಬೈಲ್ ತೆಗೆದ್ಬಿಟ್ಟು ರಾಯರ ನಿಮ್ಮ ಮುಂದೆ ಇಟ್ಕೊಂಡು, ರಾಯರಿಗೆ ನಿಮ್ಗೇನು ಕಷ್ಟ ಆಗ್ತಿದೆ, ಏನು ತೊಂದರೆ ಆಗ್ತಿದೆ ಅನ್ನೋದನ್ನು ನೀವು ಭಕ್ತಿಯಿಂದ ಹೇಳ್ಕೊಳ್ಳಿ ಅವ್ರ ಹತ್ರ. ನನಗೆ ಹಿಂಗೆ ಆಗ್ತಿದೆ, ನಾನು ಏನು ಮಾಡಲಿ ಇವಾಗ, ಈ ರೀತಿ ಆಗ್ಬಿಟ್ಟಿದೆ ನನಗೆ ಅಂಥೇಳಿ ಭಕ್ತಿಯಿಂದ ನೀವು ಹೇಳ್ಕೊತಾ ಇದ್ದೀರಾ ಅಂದರೆ ಕಾಮನ್ನಾಗಿ ನಿಮಗೆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಬರ್ತಾ 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 ಹಾಗೆ ನೀರು ಯಾವ ರೀತಿ ನಿಂತೋಗುತ್ತೆ ಅಂತ ಅಂದರೆ, ನಿಮಗೆ ಅಳಬೇಕು ಅಂದ್ರೂ ಅಳೋಕ್ಕಾಗಲ್ಲ. ಯಾಕೆ ಅಂದರೆ ರಾಯ ಅಷ್ಟು ಎನರ್ಜಿನ ನಿಮಗೆ ತುಂಬ್ತಾರೆ ಆ ಟೈಮಲ್ಲಿ. ಇದು ನನಗಾಗಿರ್ತಕ್ಕಂಥ ಅನುಭವ. ನಾನು ಹಾಗೆ ಮಾಡೋದು. ಯಾವಾಗಲಾದರೂ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲಪ್ಪ, ಅಷ್ಟು ನೋವಿದೆ ಅಂತ ಅಂದಾಗ ರಾಯರ ಮುಂದೆ ಕೂತ್ಕೊಂಡು ಅಳ್ತಾ ಅಳ್ತಾ ಹೇಳ್ತಾ ಇರ್ತೀನಿ. ಹೇಳ್ತಾ ಹೇಳ್ತಾ ಹಾಗೆ ನಾನು ಅಳು ನಿಂತೇ ಹೋಗಿರುತ್ತೆ. ನನಗೆ ಅಳಬೇಕು, ನನ್ನ ದುಃಖ ತೋರಿಸ್ಕೋಬೇಕು ರಾಯರ ಹತ್ರ ಅಂತ ಅಂದ್ರೂ ನನಗೆ ಬರ್ತಾನೆ ಇರೋದಿಲ್ಲ ಆ ದುಃಖ. ಆ ರೀತಿ ಒಂದು ಎನರ್ಜಿನ ತುಂಬ್ತಾರೆ ಅವರು. ಈ ಥರ ಅನುಭವ ತುಂಬ ಜನಕ್ಕೆ ಆಗಿರುತ್ತೆ. ಕಮೆಂಟಲ್ಲಿ ತಿಳಿಸಿ ಯಾರ್ಯಾರಿಗಾಗಿದೆ ಅಂತ ಹೇಳ್ಬಿಟ್ಟು. ಈಗ ಗೊತ್ತಾಯ್ತಲ್ವ ರಾಯರ ಮುಂದೆ ನಿಂತಾಗ ನಮಗೆ ಯಾಕೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು. ರಾಯರ ನಿಜವಾದ ಭಕ್ತರಿಗೆ ಮಾತ್ರ ಆ ರೀತಿ ಅನುಭವ ಆಗೋ ಅಂಥದ್ದು.
ಯಾವ ರೀತಿ ಕಣ್ಣಲ್ಲಿ ನೀರು ಹರಿದೋಗುತ್ತೋ ಅದೇ ರೀತಿ ನಿಮ್ಮ ಕಷ್ಟಗಳೆಲ್ಲ ಕೂಡ ಹರಿದ್ಬಿಟ್ಟು ಮುಂದೆ ಹೋಗಲಿ, ನಿಮಗೆ ಯಾವ ಕಷ್ಟನೂ ಬರದೇ ಇರಲಿ ಅಂತೇಳಿ ಆ ರಾಯರ ಹತ್ರ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.